दोस्तों, आप सबको मेरा नमस्कार। हिंदी पाठशाला में आप सबका स्वागत है। ಸುಲಭವಾಗಿ ಹಿಂದಿ ಕಲಿಯೋಣ। ಇವತ್ತು ನಾನು ದಿನಬಳಕೆಯ ಕೆಲವು ಹಿಂದಿ ವಾಕ್ಯಗಳನ್ನು ಕೊಡ್ತಾ ಇದ್ದೀನಿ। ಇದರದ್ದು ಸ್ಪೆಷಾಲಿಟಿ ಇವತ್ತಿಂದ ಏನು ಅಂದರೆ, ಇದರಲ್ಲಿ ನಾನು, ನನ್ನನ್ನು, ನನ್ನಿಂದ, ಅವನಿಂದ, ಅವನಿಗೆ, ಇವರಿಗೆ, ಇವರಿಗಾಗಿ, ಇವರ, ಇವನ, ಅವನ, ಅವಳ, ಇದೆಲ್ಲ ಅವರ ಮೇಲೆ, ನನ್ನ ಮೇಲೆ, ಈ ಥರ ಎಲ್ಲ ಶಬ್ದಗಳು ಅಂದರೆ ಕಾರಕಗಳು ಅಂತ ನಾವು ಹೇಳ್ತೀವಿ, ಅದೆಲ್ಲದ ಥರದ್ದು ವಾಕ್ಯಗಳನ್ನು ಇಲ್ಲಿ ಮಾಡಿದ್ದೀನಿ। ಸೊ ಈ ಥರದ ಸೆಂಟೆನ್ಸ್ ಒಂದಿದ್ದರೆ ನೀವು ಅದಕ್ಕೆ 10 ವಾಕ್ಯಗಳನ್ನು ಮಾಡಬಹುದು, ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ। ಸೊ ಕೊನೆವರೆಗೂ ನೋಡಿ, ಮತ್ತು ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಕೆಲವು ಪ್ಲೇ ಲಿಸ್ಟ್ಗಳಿದೆ। ಲರ್ನ್ ಹಿಂದಿ ಇನ್ 21 ಡೇಸ್ ಅಂತ, ಲರ್ನ್ ಹಿಂದಿ ಥ್ರೂ ಕನ್ನಡ ಅಥವಾ ಹಿಂದಿ ಕ್ಲಾಸ್, ಯಾಕಂದರೆ ಇದರಲ್ಲಿ ನೀವು ಬೇಸಿಕ್ಸನ್ನೆಲ್ಲ ಕಲ್ತ್ಕೋಬೋದು। ಹಾಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಅಂತ ಇದೆ, ಅದರಲ್ಲೂ ನಿಮಗೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ಸು ಕ್ಲಿಯರಾಗಿ ಗೊತ್ತಾಗುತ್ತೆ। ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಲ್ಲ, ಈ ಎಲ್ಲದ್ರದ್ದು ಪ್ರತಿಯೊಂದು ಕಾನ್ಸೆಪ್ಟುವೇ ಆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ। ಅದನ್ನು ನೋಡಿ ಆವಾಗ ನಿಮಗೆ ಆ ಟಾಪಿಕ್ ಮೇಲೆ ನಿಮಗೆ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ। ಓಕೆ, ಸೊ ಅಬ್ ಹಮ್ ದೇಖೆಂಗೆ ಕುಚ್ 25 ವಾಕ್ಯ। ಇಲ್ಲಿ 25 ವಾಕ್ಯಗಳನ್ನು ನಾನು ಹೇಳ್ತಾ ಇದ್ದೀನಿ, ಹೇಗೆ ಏನೆಲ್ಲ ಚೇಂಜಸ್ ಆಗುತ್ತೆ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ। ಮೊದಲನೇದಲ್ಲಿ ನೋಡಿ, ಹುಡುಗಿ ಹೇಳಿದಳು ಅಂತ ಹೇಳಬೇಕು। ಹುಡುಗಿ ಹೇಳಿದಳು, ಹಿಂದಿ में कैसे बोलते हैं? ಹುಡುಗಿ ಲಡ್ಕಿ, आपको पता है, लड़की ने कहा। ಲಡ್ಕಿನೇ ಬರಲೇಬೇಕು, ಬರೀ ಲಡ್ಕಿ ಕಹ ಅಂತ ಹೇಳಿದ್ರೆ ಆಗಲ್ಲ, ಕಹ ಅಂತಲೇ ಬರಬೇಕು, ಲಡ್ಕಿನೇ ಕಹಿ ಅಂತಲೂ ಹೇಳಬಾರ್ದು। ಯಾವಾಗ ನೇ ಬರುತ್ತೆ ಆವಾಗ ನೀವು ಸಬ್ಜೆಕ್ಟನ್ನು ನೋಡಬಾರ್ದು, ಆಬ್ಜೆಕ್ಟನ್ನು ನೋಡಬೇಕು। ಸೊ ಇಲ್ಲಿ ಆಬ್ಜೆಕ್ಟ್ ಇಲ್ಲ, ಹಾಗಾಗಿ ಇದ್ರಿಗೆ ರಿಲೇಟೆಡಾಗಿ ನೇನೆ ಎಂಬ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನು ನೋಡಿ ಕ್ಲಾರಿಟಿ ಸಿಗುತ್ತೆ। ಹುಡುಗಿ ಹೇಳಿದಳು ಅಂತ ಹೇಳಬೇಕಾದ್ರೆ ಲಡ್ಕಿನೇ ಕಹ ಅಂತಲೇ ಹೇಳಬೇಕು। ಅದೇ ಹುಡುಗ ಹೇಳಿದನು ಅಂತ ಹೇಳಬೇಕಾದ್ರೆ ಏನು ಮಾಡಬೇಕು, ಲಡ್ಕೇನೇ ಕಹ ಅಂತಲೇ ಹೇಳ್ತೀವಿ, ಇಲ್ಲಿ ಯಾವುದು ಚೇಂಜಸ್ ಇಲ್ಲ। ಸೊ ನೇ ಬಂದಿದೆ ಅಂದರೆ ನೀವು ಸಬ್ಜೆಕ್ಟನ್ನು ನೋಡೋದಿಲ್ಲ, ಲಡ್ಕೇನೇ ಕಹ, ಲಡ್ಕಿನೇ ಕಹ, ಲಡ್ಕೇನೇ ಕಹ, ರಾಮ್ನೇ ಕಹ, ಸೀತಾನೇ ಕಹ, ರಾಜಾನೇ ಕಹ, ಮಂತ್ರಿನೇ ಕಹ, ಯಾರಿಗಾದರೂ ಹೇಳಿ ಅಲ್ಲಿ ಲಾಸ್ಟಲ್ಲೇನೋ ಕಹ ಅಂತಾನೆ ಬರಬೇಕು, ಅದನ್ನೊಂದು ನೆನ್ಪಿಟ್ಕೊಳ್ಳಿ। ಮ್ಯಾನೇಜರ್ನೇ ಕಹ, ಪ್ರಿನ್ಸಿಪಾಲ್ನೇ ಕಹ, ಮಾನೇ ಕಹ, ಪಿತಾಜಿನೇ ಕಹ, ಎಷ್ಟಾದರೂ ಹೇಳ್ಬೋದಲ್ವಾ? ಹಾಗೆ ಇದೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ನಾವು ಇದನ್ನು ಯೂಸ್ ಮಾಡ್ತಾ ಇರ್ತೀವಿ। ನಾನು ಹೇಳಿದೆ ಅಂತ ಹೇಳಬೇಕಾದ್ರೆ ಮೈನೇ ಕಹ, ಅವನು ಹೇಳಿದನು ಉಸ್ನೆ ಕಹ, ಅವರು ಹೇಳಿದರು ಉನ್ಹೋನೆ ಕಹ, ನೀನು ಹೇಳಿದೆ ತುಮ್ನೆ ಕಹ। ನೋಡಿ, ಹೀಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ। ಅದಾದಮೇಲೆ ನಾವು ಹೇಳಿದೆವು, ನಾವು ಹಮ್ನೆ ಕಹ, ನೇ ಬರಬೇಕಷ್ಟೆ, ಅದನ್ನು ನೆನಪಲ್ಲಿ ಯೂಸ್ ಮಾಡಿದ್ರೆ ಆಯಿತು, ಹಮ್ನೆ ಕಹ, ನಾವು ಹೇಳಿದೆವು। ಸುರೇಶನನ್ನು ಕರೆ ಅಂತ ಹೇಳಿದರೆ, ಸುರೇಶನನ್ನು ಇಲ್ಲಿ ಕೋ ಅಂತ ಯೂಸ್ ಮಾಡಿದ್ದೀನಿ, ಅಂದರೆ ಅನ್ನು ಅನ್ನೋದಕ್ಕೇನು ಕೋ ಅಂತ ಹಿಂದಿನಲ್ಲಿ ಬರುತ್ತೆ। ಸುರೇಶ್ ಕೋ ಬುಲಾವೋ, ರಮೇಶ್ ಕೋ ಬುಲಾವೋ, ಪಿತಾಜಿ ಕೋ ಬುಲಾವೋ, ಬೆಹನ್ ಕೋ ಬುಲಾವೋ, ಚಾಚಾ ಕೋ ಬುಲಾವೋ, ಯಾವುದಾದ್ರೂ ಹೇಳಿ। ಕರೆ ಗೊತ್ತಿದೆ, ತುಮ್ ಬುಲಾವೋ, ಬುಲಾಯಿಯೇ ಮಾಡಿದರೆ ರೆಸ್ಪೆಕ್ಟ್, ಸುರೇಶ್ ಕೋ ಬುಲಾಯಿಯೇ ರೆಸ್ಪೆಕ್ಟ್ ಅಂದರೆ ಆಪ್ ಬುಲಾಯಿಯೇ ಅಂತ ಆಗುತ್ತೆ। ಸೊ ಕೋ ಅಂತ ಯಾವಾಗ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿದೆ, ಅನ್ನು, ಸುರೇಶನನ್ನು, ಅವನನ್ನು, ಇವಳನ್ನು, ಅವರನ್ನು, ಹಾಗೆ ಕೋ ಯೂಸ್ ಮಾಡಿ ನೀವು ಸೆಂಟೆನ್ಸ್ ಮಾಡೋದನ್ನು ಕಲಿತಾ ಇದ್ದೀರಾ। ಅದೇ ಥರ ಇನ್ನೊಂದು ಎಕ್ಸಾಂಪಲ್, ಅಪ್ಪನನ್ನು ಪಾರ್ಕ್ಗೆ ಕರೆದುಕೊಂಡು ಹೋಗಿ, ಪಾಪಾ ಕೋ ಅಥವಾ ಪಿತಾಜಿ ಕೋ ಪಾರ್ಕ್ ಲೇಕರ್ ಜಾಯಿಯೇ। ನೋಡಿ, ಪಿತಾಜಿ ಕೋ ಪಾರ್ಕ್ ಲೇಕರ್ ಜಾಯಿಯೇ, ಪಿತಾಜಿ ಕೋ ತಂದೆಯನ್ನು, ಅಪ್ಪನನ್ನು, ಪಾರ್ಕ್ ಲೇಕರ್ ಜಾಯಿಯೇ, ಜಾಯಿಯೇ ಹೋಗಿ, ಜಾವೋ ಹೋಗು, ದೊಡ್ಡವರಿಗೆ ಜಾಯಿಯೇ, ಚಿಕ್ಕವರಿಗೆ ನಮ್ಮ ಸೇಮ್ ಏಜ್ ಅವರಿಗೆ ಜಾವೋ। ಮಕ್ಕಳಿಗೆ ಹಿಂದಿ ಕಲಿಸಿ, ಮಕ್ಕಳಿಗೆ ಬಚ್ಚೋಂಕೋ, ನೋಡಿ ಗೆ ಅಂತ ಎಲ್ಲಿ ಬರುತ್ತೆ ಅಲ್ಲೂ ಕೋನೆ ಬರಬೇಕು, ಬಚ್ಚೋಂಕೋ ಮಕ್ಕಳಿಗೆ, ಹಿಂದಿ ಕಲಿಸಿ, ಹಿಂದಿ ಸಿಖಾಯಿಯೇ, ಮಕ್ಕಳಿಗೆ ಹಿಂದಿ ಕಲಿಸು, ಬಚ್ಚೋಂಕೋ ಹಿಂದಿ ಸಿಖಾವೋ, ನನಗೆ ಹಿಂದಿ ಕಲಿಸು, ಮುझे ಹಿಂದಿ ಸಿಖಾವೋ, ನನಗೆ ಹಿಂದಿ ಕಲಿಸಿ, ಮುझे ಹಿಂದಿ ಸಿಖಾಯಿಯೇ, ಅಲ್ವಾ? ಸೊ ಕೋ ಅಂತ ಇಲ್ಲಿ ಗೆ ಅನ್ನೋದಕ್ಕೂ ಬರುತ್ತೆ।
ನೆಕ್ಸ್ಟ್ ಅವಳಿಗೆ ಏನು ಬೇಕು, ಅವಳು ಅಂದರೆ ವಹ ಪ್ಲಸ್ ಕೋ ಅಂದಾಗ ಏನಾಯಿತು, ಉಸ್ಕೋ ಆಯಿತು. ಉಸ್ಕೋ ಕ್ಯಾ ಚಾಹಿಯೇ, ಉಸೆ ಕ್ಯಾ ಚಾಹಿಯೇ ಎರಡು ಫಾರ್ಮ್ ಇದೆ, ಉಸ್ಕೋ ಆರ್ ಉಸೆ ಕ್ಯಾ ಚಾಹಿಯೇ, ಉಸ್ಕೋ ಕ್ಯಾ ಚಾಹಿಯೇ. ಅವನಿಗೆ ಏನು ಬೇಕು, ಸೇಮ್ ಸೆಂಟೆನ್ಸ್, ಉಸ್ಕೋ ಕ್ಯಾ ಚಾಹಿಯೇ. ಇಲ್ಲಿ ಲಿಂಗಭೇದ ಇಲ್ಲ ಸರ್ವನಾಮಲ್ಲಿ. ನಾನು ಬೇಗ ಅಂಗಡಿಯಿಂದ ಬರುವೆನು, ನಾನು ಬೇಗ. ಈಗ ಇಂದ ಸೇ ಅನ್ನೋದನ್ನು ಯೂಸ್ ಮಾಡ್ತೀವಿ ನೋಡಿ. ಅನ್ನು ಬಂತು, ಗೆ ಬಂತು, ಈಗ ಇಂದ. ನಾನು ಬೇಗ ಅಂಗಡಿಯಿಂದ ಬರುವೆನು, ಮೈ ಜಲ್ದಿ ದುಕಾನ್ ಸೆ ಆವುಂಗಾ. ಫ್ಯೂಚರ್ ಟೆನ್ಸ್, ಆವುಂಗಾ, ಆಯೇಂಗೆ, ಆಯೇಗಿ, ಆಯೇಗ ಆ ಥರ ಎಲ್ಲ ಬರ್ತಾ ಹೋಗುತ್ತೆ. ಮೈ ಬಂದಾಗ ಆವುಂಗಾ, ತುಮ್ ಬಂದಾಗ ಆವೋಗೆ, ಲಡ್ಕ ಆಯೇಗ, ಲಡ್ಕಿ ಆಯೇಗಿ, ಹಮ್ ಆಯೇಂಗೆ, ವೇ ಆಯೇಂಗೆ. ಹಾಗೆ ಸೆಂಟೆನ್ಸ್ ಮಾಡ್ತಾ ಹೋಗಿ. ಮೈ ಜಲ್ದಿ ದುಕಾನ್ ಸೇ ಅಂಗಡಿಯಿಂದ ಆವುಂಗಾ. ನನ್ನಿಂದ ಈ ಕೆಲಸ ಆಗೋದಿಲ್ಲ, ಮೈ ಅಂದರೆ ನಾನು, ಇಂದ ಸೇ, ಮೈ ಪ್ಲಸ್ ಸೇ ಮುಜ್ಸೆ. ನನ್ನಿಂದ ಈ ಕೆಲಸ ಯಹ ಕಾಮ್ ನಹೀ ಹೋತಾ ಹೇ, ಮುಜ್ಸೆ ಯಹ ಕಾಮ್ ನಹೀ ಹೋತಾ ಹೇ. ನೆಕ್ಸ್ಟ್ ಒನ್, ನಾನು ಜಂಕ್ ಫುಡ್ಡಿಂದ ದೂರ ಇರುತ್ತೇನೆ. ನಾನು ಮೈ ಜಂಕ್ ಫುಡ್ ಸೇ, ಇಂದ ಜಂಕ್ ಫುಡ್ ಸೇ, दूर इरुत्तेने रहता हूँ, मैं जंक फूड से दूर रहता हूँ. अगर वह लड़की है तो क्या बोलेगी, मैं जंक फूड से दूर रहती हूँ. मक्कलु बच्चे जंक फूड से दूर रहते हैं. इरोदिल्ला नहीं रहते हैं, बच्चे जंक फूड से दूर नहीं रहते हैं ಅಂತ ಹೇಳ್ತೀವಿ. ನಾನು ನಿಮಗಾಗಿ ನೋಡಿ, ನಿಮಗಾಗಿ, ಕೇಲಿಯೇ, ಗಾಗಿ ಅವರಿಗಾಗಿ, ಅವರಿಗೋಸ್ಕರ, ಗಾಗಿ ಎಲ್ಲಿ ಬಂದಾಗ ಕೇಲಿಯೇ ಅಂತ ಯೂಸ್ ಮಾಡ್ತೀವಿ. ಆವಾಗ ನಾನು ನಿಮಗಾಗಿ ಈ ವಿಡಿಯೋ ಮಾಡಿದ್ದೇನೆ. ಭೂತಕಾಲ್ ಸೊನ್ನೆ ಯೂಸ್ ಮಾಡಿ ಮೈನೆ ಆಪ್ ಕೇಲಿಯೇ, ಆಪ್ ಅಂದರೆ ನೀವು, ಕೇಲಿಯೇ ನಿಮಗೋಸ್ಕರ, ಆಪ್ ಕೇಲಿಯೇ यह वीडियो बनाया है, मैंने आपके लिए यह वीडियो बनाया है ಅಂತ ಬರುತ್ತೆ. यह वीडियो ಅಂದರೆ ಈ ವಿಡಿಯೋ, ಎ ವಿಡಿಯೋ ಅಂತಲೂ ಹೇಳ್ಬೋದು. ನೀನು ಮಕ್ಕಳಿಗಾಗಿ ಸಿಹಿ ತೆಗೆದುಕೊಂಡು ಬಾ, ನೀನು ತುಮ್ ಮಕ್ಕಳಿಗಾಗಿ, बच्चों के लिए फॉर चिल्ड्रन, बच्चों के लिए मिठाई लेकर आओ, आओ ಅಂದರೆ ಬಾ, बन्नी आइए, तुम बच्चों के लिए मिठाई लेकर आओ, आप बच्चों के लिए मिठाई लेकर आइए. ಈಗ ಶೇಖರನ, ಅವನ, ಅವಳ, ಇವರ, ನನ್ನ ಹಾಗೆಲ್ಲ ಬರಬೇಕಾದ್ರೆ ಕಾ, ಕೆ, ಕಿ ಅಂತ ಬರಬೇಕು ಸಂಬಂಧ. ಶೇಖರನ ತಂದೆ ಬರುತ್ತಿದ್ದಾರೆ, ತಂದೆ ಇಲ್ಲಿ ಮುಂದಿನ ವರ್ಡ್ ಏನಿದೆ, ತಂದೆ. ಸೊ ಪುಲ್ಲಿಂಗ ಬಹುವಚನ. ಶೇಖರನ, शेखर के पिताजी आ रहे हैं, पिताजी पुल्लिंग है इसलिए हम किसके बारे में बात कर रहे हैं, पिताजी. किसके, शेखर के पिताजी आ रहे हैं, ಬರುತ್ತಿದ್ದಾರೆ ಪ್ರೆಸೆಂಟ್ ಕಂಟಿನ್ಯೂಯಸ್. ಹಾಗಾದರೆ ಸ್ತ್ರೀಲಿಂಗ್ ಬಂದರೆ ಶೇಖರ್ನ ಅಮ್ಮ ಹೋಗುತ್ತಿದ್ದಾರೆ ಅಂತ ಹೇಳಬೇಕಾದ್ರೆ अब कैसे बोलते हैं, शेखर की माँ जा रही है. माँ स्त्रीलिंग, ಅದಕ್ಕೆ जा रही है. शेखर के माँ ಹೇಳಾಗಿಲ್ಲ, आपको क्या बोलना है, शेखर की माँ जा रही है. ಶೇಖರ್ನ ಮಕ್ಕಳು ಎಲ್ಲಿ ಓದುತ್ತಾರೆ, ಶೇಖರ್ನ ಮಕ್ಕಳು, शेखर के बच्चे ನೋಡಿ. शेखर के बच्चे कहाँ पढ़ते हैं ಯಾಕೆ ಬಚ್ಚೆ ಇದೆಯಲ್ವಾ, ಹಾಗಾಗಿ ಕೆ ಬಚ್ಚೆ ಬಂದಿದ್ದ ರೀಸನ್ ಏನು, ಪ್ಲೂರಲ್ ಫಾರ್ಮ್. शेखर के बच्चे कहाँ पढ़ते हैं, शेखर के बच्चे स्कूल में पढ़ते हैं. ಏನಾದರೂ ಆನ್ಸರ್ ಹೇಳಿ. ರಸ್ತೆ ಮೇಲೆ ಒಂದು ಟ್ರಕ್ ಇದೆ. ಈಗ ಪರ್ ಅನ್ನೋದನ್ನು ಯೂಸ್ ಮಾಡೋದು. ಮೇಲೆ ಅಂದರೆ ಪರ್, ಮೇಲೆ ಅಂದರೆ ಪರ್. ಸಡಕ್ ಪರ್ ಏಕ್ ಟ್ರಕ್ ಖಡಾ ಹೇ, ನಿಂತಿದೆ. ಖಡಾ ಹೇ ಭೂತಕಾಲ್. ಟ್ರಕ್ ಪರ್ ಏಕ್ ಸಡಕ್ ಪರ್ ಏಕ್ ಟ್ರಕ್ ಖಡಾ ಹೇ. ನನ್ನ ಮೇಲೆ ತುಂಬ ಜವಾಬ್ದಾರಿ ಇದೆ. ನನ್ನ ಮೇಲೆ, ಮೈ ಅಂದರೆ ನಾನು, ಮೇಲೆ ಅಂದರೆ ಪರ್,
ನನ್ನ ಮೇಲೆ ಮೈ ಪ್ಲಸ್ ಪರ್ ಮುझ पर बहुत जिम्मेदारी है ಅಂದರೆ ಇದೆ ಅಂತ, ಇತ್ತು जिम्मेदारी थी, ಇಲ್ಲಿ है ಇದೆ, मुझ पर बहुत जिम्मेदारी है. ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ? ನಿಮ್ಮ आपके घर में, ಅಲ್ಲಿ ಮೇ ಅಂತ ಎಲ್ಲಿ ಯೂಸ್ ಮಾಡಬೇಕು, ಅಲ್ಲಿ. आपके घर में कौन कौन है? आपके घर में कौन कौन है? ಈ ಬ್ಯಾಂಕ್ನಲ್ಲಿ ಅಲ್ಲಿ ಎಷ್ಟು ಜನ ಕೆಲಸ ಮಾಡುತ್ತಾರೆ? इस बैंक में कितने लोग, काउंटेबल अल्वा, ಅದಕ್ಕೆ कितने ಬರಬೇಕು. कितने लोग काम करते हैं? इस बैंक में कितने लोग काम करते हैं? ಅವನ ಮನೆ ಎಷ್ಟು ದೊಡ್ಡದು? ಅವನು, वह प्लस का उसका घर कितना बड़ा है? उसका घर कितना बड़ा है? ಅವಳ ಮನೆ ಅಂದರೂ ಸೇಮ್ ಆನ್ಸರ್, उसका घर कितना बड़ा है. ನೀವು ಯಾರೊಂದಿಗೆ ಮಾತನಾಡ ಬಯಸುತ್ತೀರಿ? आप किसके साथ बात करना चाहते हैं अथवा बोलना पसंद करते हैं? आप किसके साथ बात करना चाहते हैं? ನೀವು ಯಾವ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀರಾ? आप किस काम पर यहाँ आए हैं? भूतकाल. आप किस काम पर यहाँ आए हैं? किस काम पर? ಹೊರಗೆ ಯಾರೋ ಬಂದಿದ್ದಾರೆ. ಬಾಹರ್ ಕೋಯಿ ಆಯಾ ಹೇ. ಯಾರು ಅಂತ ಹೇಳಬೇಕಾದ್ರೆ ಕೋಯಿ ಆಯಾ ಹೇ. ಇದರಲ್ಲಿ ಏನೋ ಬಿದ್ದಿದೆ. ಇಸ್ಮೇ, ಇದರಲ್ಲಿ, ಯಹ ಪ್ಲಸ್ ಮೇ ಇಸ್ಮೇ ಕುಚ್ ಪಡಾ ಹೇ, ಇಸ್ಮೇ ಕುಚ್ ಪಡಾ ಹೇ. ಹೀಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ 100% ಯು ಕ್ಯಾನ್ ಲರ್ನ್ ಹಿಂದಿ ಅಲ್ವಾ. ಕಲಿಯೋದು ತುಂಬ ईजी आगुते. आप आसानी से हिंदी सीख सकते हैं और हिंदी में बात कर सकते हैं. इसके लिए आपको क्या करना है, तो हर दिन वीडियोस देखना है और कुछ नए वाक्य बनाना है. ओके, तो ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ಹಿಂದಿ ಕಲಿಯೋದಕ್ಕೆ ಆಸೆ ಪಡ್ತಾರೆ, ಆದರೆ ಅವ್ರಿಗೆ ಈ ಚಾನಲ್ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಉನ್ಕೆ ಸಾಥ್ ಶೇರ್ ಕೀಜಿಯೇ. ಶೇರ್ ಮಾಡ್ಕೊಳ್ಳಿ, ಸಾझा ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ಹೆಚ್ಚು ಜನಕ್ಕೆ ಅದು ರೀಚ್ ಆದರೆ ಹೆಚ್ಚು ಜನ ನಮ್ಮ ಕರ್ನಾಟಕದಲ್ಲಿ ಹಿಂದಿ ಕಲಿಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. तो ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಏನಿದೆಯಾ ಇದರಲ್ಲಿ ಅದನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.